myself E.R. Laglur, Assistant Professor, Department of Economics. ಸೊ ನಾನೀಗ ಭಾರತ ಅರ್ಥವ್ಯವಸ್ಥೆ ಪೇಪರ್ 2 ಬಗ್ಗೆ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಎಕನಾಮಿಕ್ಸ್, ಸೆಮಿಸ್ಟರ್ 5th ಸೆಮಿಸ್ಟರ್, ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. Extent of unemployment rate in India averaged 8.87% from 2018 until 2020. So ಇವಾಗ extent of unemployment in India. Introduction. In the view of growing problem of unemployment and underemployment prevailing in the country, it is very difficult to make an estimate of the total number of unemployment in a country like India. As per the statement of the Labor and Employment Ministry in the Parliament, there was about 35 million unemployed persons in spite of 42.5% new job created during the 1950-51 and 1969. ಭಾರತದ ಒಂದು ವ್ಯಾಪಕ ಶಕ್ತಿಯ ಬಗ್ಗೆ, ಅಂದರೆ ಇದು ಒಂದು ಭಾರತದ ವಿಸ್ತೀರ್ಣದ ಬಗ್ಗೆ, ನಿರುದ್ಯೋಗದ ಬಗ್ಗೆ ವಿವೇಚಿಸೋದಾದರೆ, ದೇಶದಲ್ಲಿ ಚಾಲ್ತಿ ಇರುವ ನಿರುದ್ಯೋಗ ಮತ್ತು ಕಡಿಮೆ ಉದ್ಯೋಗದ ಸಮಸ್ಯೆಯ ದೃಷ್ಟಿಯಿಂದ ಭಾರತದಂಥ ದೇಶದಲ್ಲಿ ಒಟ್ಟು ನಿರುದ್ಯೋಗದ ಅಂದಾಜು ಮಾಡುವುದು ತುಂಬ ಕಷ್ಟ. ಸಂಸತ್ತಿನಲ್ಲಿ ಅಂದಿನ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಹೇಳಿಕೆ ಪ್ರಕಾರ 1951 ಮತ್ತು 1969 ಅವಧಿಯಲ್ಲಿ ರಚಿಸಲಾದ 42.5 ಮಿಲಿಯನ್ ಹೊಸ ಉದ್ಯೋಗಗಳ ನಡುವೆಯೂ ಸುಮಾರು 35 ಮಿಲಿಯನ್ ನಿರುದ್ಯೋಗಿ ವ್ಯಕ್ತಿಗಳಿದ್ದರು. ಸೊ ಅಂದರೆ ಭಾರತದಲ್ಲಿ 1951 ಒಂದು ಎಸ್ಟಿಮೇಟ್ ಪ್ರಕಾರ, ಮಾಪನದ ಪ್ರಕಾರ 42.5 ಮಿಲಿಯನ್ ಉದ್ಯೋಗವನ್ನು ಸೃಷ್ಟಿ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಅಂದರೆ ಉದ್ಯೋಗದ ಅವಕಾಶ ಕಾಯುವಂಥ ಜನರ ಪ್ರಮಾಣ ಅಧಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಮೀನಿಂಗ್ ಆಫ್ unemployment in the that means just like poverty is also defined as a lack of income to acquire minimum necessities of life, per capita income, per capita consumption expenditure. When we talk in terms of the poverty, it is defined as the lack of income to acquire in minimum necessities of life, income, per capita income and consumption. ಒಂದು ಬಡತನದ ಬಗ್ಗೆ ಹೇಳುವುದಾದರೆ, ಬಡತನದ ಒಂದು ಮಟ್ಟ ಒಂದು ಕ್ಯಾಪಿಟಲ್ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಕಡಿಮೆ ಇರ್ತದೆ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ನಿರುದ್ಯೋಗ ಅಂದರೆ ಏನು ಅನ್ನುವುದನ್ನು ವಿವೇಚಿಸುವುದಾದರೆ, ಒಬ್ಬ ವ್ಯಕ್ತಿ ಕೆಲಸ ನಿರ್ವಹಿಸ್ತಕ್ಕಂಥ ಶಕ್ತಿ ಮತ್ತು ಇಚ್ಛಾಶಕ್ತಿ ಸಾಮರ್ಥ್ಯ ಇದ್ದಾಗೂ ಕೂಡ ಅವನಿಗೆ ಉದ್ಯೋಗ ದೊರೆಯಲಾರದಂಥ ಒಂದು ಸ್ಥಿತಿ ಆಗಿದೆ ಅಂತಕ್ಕಂಥದ್ದು. ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಸಿಚುವೇಶನ್ ವೇರ್ ಇನ್ ಸೊ he is able to do the work but unable to get the employment opportunities to him. So that is a kind of unemployment in India. So various agencies like Planning Commission, CSO, NSS. ಸೊ ಅಂದರೆ ಭಾರತದಲ್ಲಿ ಯೋಜನಾ ಆಯೋಗ ಇರ್ಬೋದು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಇರ್ಬೋದು, ಮತ್ತು NSS, ನ್ಯಾಷನಲ್ ಸ್ಯಾಂಪ್ಲಿಂಗ್ ಸರ್ವೆ, ಕುಡ್ ನಾಟ್ ಪ್ರೊವೈಡ್ ಎನಿ ಡಿಪೆಂಡಬಲ್ ಎಸ್ಟಿಮೇಟ್ ಅಬೌಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಇವೇನು ಯೋಜನೆಗಳಿವೆ, ಈ ಪ್ಲ್ಯಾನಿಂಗ್ ಕಮಿಷನ್ ಇರ್ಬೋದು ಅಥವಾ CSO ಇರ್ಬೋದು, NSS ಇರ್ಬೋದು,
ಇವುಗಳು ಒಂದು ನಿರ್ದಿಷ್ಟವಾದಂಥ ಒಂದು ಮಾಹಿತಿಯನ್ನು ನಿರುದ್ಯೋಗ ಮಟ್ಟವನ್ನು ಕಂಡುಹಿಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು. ಆ್ಯಸ್ ಪರ್ ದಿ ಎಸ್ಟಿಮೇಟ್ ಆಫ್ unemployment made in the 5-year plan, the backlog of unemployment which was 5.3 million at the end of first 5-year plan, and it gradually increased 7.1 million and 9.6 million and then to 23 million at the end of the second 5-year plan, and third and 3 annual plans respectively. So just like you can imagine how the employment backlog will go on increasing in different periods. So in the first 5-year plan, it was 5.3 million at the end of the first 5-year plan, but it is increased to 7.1 million, and in the second 5-year plan, and in the third 5-year plan it is also increased to 9.6 million. At the end of the 3 years plans, annual plans, it will near about 23 million, 23 ದಶಲಕ್ಷ ನಿರುದ್ಯೋಗ ಸಮಸ್ಯೆಯನ್ನು ನಮ್ಮ ದೇಶದಲ್ಲಿ ಇದೆ ಅಂತಕ್ಕಂಥ ಒಂದು ಅಂಕಿಅಂಶಗಳನ್ನು ನಾವು ಗಮನಿಸಬಹುದು. ಸೊ ಭಾರತದಲ್ಲಿ ಯೋಜನಾ ಆಯೋಗ ಇರ್ಬೋದು, CSO ಇರ್ಬೋದು, NSS ಇರ್ಬೋದು, ಮುಂತಾದ ಎಲ್ಲ ಏಜೆನ್ಸಿಗಳು ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣವನ್ನು ಕುರಿತು ಯಾವುದೇ ವಿಶ್ವಾಸಾರ್ಹ ಅಂದಾಜು ನೀಡಲು ಸಾಧ್ಯವಾಗಲಿಲ್ಲ. ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡಿದ ನಿರುದ್ಯೋಗದ ಅಂದಾಜಿನ ಪ್ರಕಾರ ಮೊದಲ ಯೋಜನೆಯ ಕೊನೆಯಲ್ಲಿ 5.3 ಮಿಲಿಯನ್ ಆಗಿದ್ದ ನಿರುದ್ಯೋಗದ ಹಿನ್ನೆಲೆ ಕ್ರಮೇಣ 7.1 ಮಿಲಿಯನ್, 9.6 ಮಿಲಿಯನ್ ಮತ್ತು ನಂತರ ಎರಡನೇ, ಮೂರನೇ ಮತ್ತು 3 ವಾರ್ಷಿಕ ಯೋಜನೆಗಳ ಕೊನೆಯಲ್ಲಿ 23 ಮಿಲಿಯನ್ ನಿರುದ್ಯೋಗ ಪ್ರಮಾಣ ಏರಿದೆ ಅಂತಕ್ಕಂಥ ಅಂಕಿಅಂಶವನ್ನು ಈ ಎಲ್ಲ ಏಜೆನ್ಸಿಗಳು ನೀಡಿದವು ಅನ್ನುವಂಥದ್ದು. ಸೊ the number of unemployed as a percentage of total labor force, which was 2.9% at the end of the first 5-year plan, increased to 9.6% at the end of the annual plan 1969. So the committee of expert on unemployment under the chairmanship of Bhagavati observed in its report 1973 that the total number of unemployed in 1971 was 18.7 million, out of which 16.1 million employed were in rural areas and rest 2.6 million existed in the urban areas. Moreover, unemployment as the percentage of total labor force was to extent of 10.9% in 1971 for the whole country. ಸೊ ಮೊದಲ ಯೋಜನೆಯ ಕೊನೆಯಲ್ಲಿ 2.9% ಒಟ್ಟು ಕಾರ್ಮಿಕರ ಶಕ್ತಿಯ ಶೇಕಡಾವಾರು ನಿರುದ್ಯೋಗಿಗಳ ಸಂಖ್ಯೆ 1969ರಲ್ಲಿ ವಾರ್ಷಿಕ ಯೋಜನೆಗಳ ಕೊನೆಯಲ್ಲಿ ಅದು 9.6ಕ್ಕೆ ಏರಿತು ಅನ್ನುವಂತಕ್ಕಂಥದ್ದು. ಈ ಒಂದು ನಿರುದ್ಯೋಗದ ಪ್ರಮಾಣವನ್ನು ಅಧ್ಯಯನ ಮಾಡಲಿಕ್ಕೆ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಭಾಗವತಿ ಅವರು ವಹಿಸಿದ್ರು. ಅವರ ವರದಿ ಪ್ರಕಾರ 1973ರ ವರದಿ ಪ್ರಕಾರ 1971ರಲ್ಲಿ ಒಟ್ಟು ನಿರುದ್ಯೋಗಿಗಳ ಸಂಖ್ಯೆ 18.7 ಮಿಲಿಯನ್ ಆಗಿದ್ದು, ಅದರಲ್ಲಿ 16.1 ಮಿಲಿಯನ್ ನಿರುದ್ಯೋಗಿಗಳು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದರು. ಮತ್ತು ಉಳಿದ 2.6 ಮಿಲಿಯನ್ ಜನರು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಅಂತಕ್ಕಂಥ ಒಂದು ಅಂಕಿಅಂಶವನ್ನು ಅವರು ಕೊಟ್ಟರು ಅನ್ನುವಂಥದ್ದು. ಸೊ ಹೀಗೆ ಭಾರತದಲ್ಲಿ ಸುಮಾರು
18.7 ಮಿಲಿಯನ್ ಇದ್ದಂಥ ನಿರುದ್ಯೋಗದ ಪ್ರಮಾಣ, ಅದರಲ್ಲಿ ಗ್ರಾಮೀಣ ಪ್ರಮಾಣದಲ್ಲಿನ 16.1 ಮಿಲಿಯನ್ ನಿರುದ್ಯೋಗಿಗಳು ಇದ್ದರು ಅನ್ನುವಂಥದ್ದು ಅಂಕಿಅಂಶಗಳಿಂದ ನಮ್ಗೆ ಗೊತ್ತಾಗ್ತದೆ. ಸೊ ಹೀಗೆ ಕಾರ್ಮಿಕರ ಒಂದು ಪ್ರಮಾಣ, ಅಂದರೆ ನಿರುದ್ಯೋಗದ ಪ್ರಮಾಣ ಭಾರತದ ದೇಶದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ತಜ್ಞರ ಸಮಿತಿಯ ಪ್ರಕಾರ ಸುಮಾರು 18.1 ಮಿಲಿಯನ್ 1971ರಲ್ಲಿದೆ ಅಂತಕ್ಕಂಥ ಒಂದು ಅಂಕಿಅಂಶದಿಂದ ನಾವು ತಿಳ್ಕೊಬೋದು ಅನ್ನೋದು. ಆ್ಯಸ್ ಪರ್ ದ ಎಂಪ್ಲಾಯ್ಮೆಂಟ್ data, the number of registered job seekers in India rose from 18.33 lakh in 1961 to 165.8 lakh in 1981, and then 370 lakh at the end of March 1994. Total number of educated job seekers has also increased from 5.9 lakh in 1961 and 230 lakh in the end of the March 94, which constituted nearly 62% of the total job seekers of the country. ಸೊ ಉದ್ಯೋಗದ ಮಾಹಿತಿಯ ಪ್ರಕಾರ ಭಾರತದಲ್ಲಿ ನೋಂದಾಯಿತ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ 1961ರಲ್ಲಿ 18.33 ಲಕ್ಷದಿಂದ 1981ರಲ್ಲಿ 165.8 ಲಕ್ಷಕ್ಕೆ, ಮತ್ತು ನಂತರ 1994ರ ಅಂತ್ಯದಲ್ಲಿ 1961ರಿಂದ 230 ಲಕ್ಷಕ್ಕೂ ಅಂದರೆ ಒಂದು ನಿರುದ್ಯೋಗದ ಪ್ರಮಾಣ ಅಧಿಕವಾಗಿದೆ ಅಂತಕ್ಕಂಥದ್ದು. ಇದು ದೇಶದ ಒಟ್ಟು ಉದ್ಯೋಗಾಕಾಂಕ್ಷಿಗಳ 62% ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಜನವರಿ 1996 ಕೊನೆಯಲ್ಲಿ ಭಾರತದಲ್ಲಿ ನೋಂದಾಯಿತ ನಿರುದ್ಯೋಗಿಗಳ ಸಂಖ್ಯೆ 368.9 ಲಕ್ಷ. ಏಪ್ರಿಲ್ 1, 1997 ಹೊತ್ತಿಗೆ ಭಾರತದಲ್ಲಿ ಒಟ್ಟು ನಿರುದ್ಯೋಗಿಗಳ ಸಂಖ್ಯೆ 7.5 ಮಿಲಿಯನ್. ಭಾರತದ ಎಲ್ಲ ಪುರುಷರ ಕಾರ್ಮಿಕರಲ್ಲಿ 22% ಮಂದಿ ನಿರುದ್ಯೋಗಿಗಳು ಅಥವಾ ನಿರುದ್ಯೋಗಿಗಳಾಗಿದ್ದಾರೆ ಅಂತಕ್ಕಂಥ ಒಂದು ಅಂಕಿಅಂಶನ ನಾವು ಗಮನಿಸ್ಬೋದು. ಎಟ್ ದ ಎಂಡ್ ಆಫ್ ದಿ January 1996, total number of registered job seekers in India was 368.9 lakh as per the last as on 1st April 97. Total number of unemployed persons in India was 7.5 million. The International Labour Organization ILO report World Employment 1995 observed that 22% of the percentage of all male workers in India are unemployed and underemployed in the rising. ಸೊ ಭಾರತದಲ್ಲಿ ಒಟ್ಟು ಈ ಕಾರ್ಮಿಕರಲ್ಲಿ ಒಂದು ದುಡಿತಕ್ಕಂಥ ಮಂದಿ ಏನು ರೇಷಿಯೋ ಏನಿದೆಯಲ್ಲ IPL ಪ್ರಕಾರ 22% ಅದು ನಿರುದ್ಯೋಗದ ಒಂದು ಮಟ್ಟ ಇದೆ ಅಂತಕ್ಕಂಥ ಒಂದು ಅಂಕಿಅಂಶಗಳನ್ನು ನಾವು ಗಮನಿಸಬಹುದಾಗಿದೆ. ಸೊ ಇನ್ ದಿ ಎಂಪ್ಲಾಯ್ಮೆಂಟ್ in the modern sector in India grow only by 1.6% per annum in 1980. ಭಾರತದಲ್ಲಿ ಆಧುನಿಕ ವಲಯದಲ್ಲಿ ಉದ್ಯೋಗವು 1980ರ ದಶಕದಲ್ಲಿ ವರ್ಷಕ್ಕೆ ಕೇವಲ 1.6ರಷ್ಟು ಏರಿಕೆಯಾಗಿದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬಹುದು. ದ National Sampling Survey Organization developed the three concepts of unemployment since 1970-73. There were usual status unemployment, weekly status unemployment, and daily status unemployment. ಭಾರತದ ಗ್ರಾಮೀಣ ಪ್ರದೇಶದಲ್ಲಿನ ನಿರುದ್ಯೋಗವು ಅಧಿಕವಾಗಿದೆ.
ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಪ್ರಕಾರ NSSOದ ಪ್ರಕಾರ 1972-73ರಿಂದ ನಿರುದ್ಯೋಗದ 3 ಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿತು. ಅವುಗಳೆಂದರೆ ಸಾಮಾನ್ಯ ಸ್ಥಿತಿ ನಿರುದ್ಯೋಗ, ಸಾಪ್ತಾಹಿಕ ಸ್ಥಿತಿ ನಿರುದ್ಯೋಗ ಮತ್ತು ದೈನಂದಿನ ಸ್ಥಿತಿ ನಿರುದ್ಯೋಗ. ಅಂದರೆ ಉದ್ಯೋಗದ ಮಟ್ಟವನ್ನು ಈ ಪ್ರಕಾರವಾಗಿ NSSO ಏನಿದೆ, ನಮ್ಮ ದೇಶದ ರಾಷ್ಟ್ರೀಯ ಒಂದು ಸಮೀಕ್ಷೆ ಏನಿದೆ, ವರದಿ ಏನಿದೆ, ಆ ವರದಿ ಪ್ರಕಾರ ಈ ಥರ ಒಂದು ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅಂತಕ್ಕಂಥದ್ದು. ಉದ್ಯೋಗದ ಸ್ಥಿತಿ ಮಟ್ಟ ಹೆಂಗೆ, ನಿರುದ್ಯೋಗದ ಪ್ರಮಾಣ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಈ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯದ. ಅಂದರೆ ಪ್ರತಿದಿನ ಎಷ್ಟು ನಿರುದ್ಯೋಗದ ಸ್ಥಿತಿ ಇದೆ ಮತ್ತು ಪ್ರತಿ ವಾರ ಎಷ್ಟು ನಿರುದ್ಯೋಗದ ಸ್ಥಿತಿ ಇದೆ ಮತ್ತು ಅದು ಡೈಲಿ ಇರ್ಬೋದು, ಆಮೇಲೆ ಯೂಶ್ವಲಿ ಸ್ಟೇಟಸ್ ಏನಿದೆ ಆ ಥರ ಈ ನಿರುದ್ಯೋಗ ಪ್ರಮಾಣವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಏನಂದರೆ ಪರಿಕಲ್ಪನೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇನ್ ದ ಲಾಸ್ಟ್ unemployment situation, when a person actively search for job and unable to find work, employment indicates the health of the economy. ಒಂದು ದೇಶ ಆರ್ಥಿಕವಾಗಿ ಸಬಲವಾಗಬೇಕಾದ್ರೆ ಮತ್ತು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಮುಖ್ಯವಾಗಿ ಆ ದೇಶದಲ್ಲಿ ಬಡತನದ ಪ್ರಮಾಣ ಕಡಿಮೆ ಇರಬೇಕಾದ್ರೆ ನಿರುದ್ಯೋಗದ ಸಮಸ್ಯೆ ಇರಬಾರ್ದು ಅನ್ನುವಂಥದ್ದು. ಅಂದರೆ ನಿರುದ್ಯೋಗ ಮಟ್ಟ ಹೆಚ್ಚಿಗೆ ಇದ್ದಾಗ, ಅಧಿಕವಾಗಿದ್ದಾಗ ಸಾಮಾನ್ಯವಾಗಿ ಆ ದೇಶ ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಕಾರಣವಾಗ್ತದೆ. ಸೊ ಈಗ ನಾವು ಒಂದು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು ಅಂದರೆ, ಆ್ಯಸ್ ಪರ್ ದಿ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದ ಒಂದು ಪರಿಕಲ್ಪನೆಯಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಬೇಕಾದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು. ಉದ್ಯೋಗ ಸೃಷ್ಟಿ ಯಾವ ಆಧಾರದ ಮೇಲೆ ಆಗ್ತದೆ ಅಂತೇಳಿದರೆ, ಅದು ಈ ಪರಿಣಾಮಕಾರಿ ಬೇಡಿಕೆ ಅಂದರೆ ವಸ್ತುಗಳಿಗೆ ಮತ್ತು ಸರಕುಗಳಿಗೆ ಮತ್ತು ಸೇವೆಗಳಿಗೆ ಉದ್ಯೋಗವನ್ನು ಅಂದರೆ ಬೇಡಿಕೆಯನ್ನು ಸೃಷ್ಟಿ ಮಾಡುವುದರಿಂದ ಅರ್ಥವ್ಯವಸ್ಥೆಯಲ್ಲಿ ಒಂದು ಉತ್ಪಾದನೆ ಕ್ರಿಯೆ ಪ್ರಾರಂಭ ಆಗ್ತದೆ. ಉತ್ಪಾದನೆಯಿಂದ ನಿರುದ್ಯೋಗ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹೀಗಾಗಿ ನಿರುದ್ಯೋಗದ ಒಂದು ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಅನೇಕ ಒಂದು ಯೋಜನೆಗಳನ್ನು ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಉಪಕ್ರಮಗಳನ್ನು ಕೈಗೊಂಡಿದೆ. ಹಲವಾರು ಈ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಗ್ರಾಮೀಣ ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ ಅನೇಕ ಯೋಜನೆಗಳು, ಅಂದರೆ PMRY ಇರ್ಬೋದು ಅಥವಾ ನಾವು JRY ಇರ್ಬೋದು, ಟ್ರೈಸಮ್ ಸ್ಕೀಮ್ ಇರ್ಬೋದು. ಸೊ ಇಂಥ ಹಲವಾರು ಉಪಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅದನ್ನು ಸಫಲ ಮಾಡಿಕೊಂಡಾಗ ಮಾತ್ರ, ಅಥವಾ ಅದನ್ನು ನಾವು ಫಲಾನುಭವಿಗಳು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡಿದ್ದೇ ಆದರೆ ನಿರುದ್ಯೋಗದಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಅಂಶ. ಓಕೆ, ಥ್ಯಾಂಕ್ ಯು.